ಗೈಸ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಸೊ ಮತ್ತೊಂದು ವ್ಲಾಗಿಗೆ ಸ್ವಾಗತ. ಸೊ ಹಾಗೆ ಹೋಗ್ತಾ ಇರಬೇಕಾದ್ರೆ ನನಗೆ ರೋಡ್ ಪಕ್ಕ ಒಂದು ಮನೆ ಕಾಣಿಸ್ತು. ಇವಾಗ ನಾನು ನಮ್ಮೂರು ರೋಡ್ಗೆ ಇದ್ದೀನಿ. ಸೊ ಏನಂದರೆ ತುಂಬ ದಿನದಿಂದ ಒಂದು ಬಂಗ್ಲೆ ನಾನು ನೋಡ್ತಾ ಇರ್ತಿರ್ತೀನಿ. ಸೊ ಹೈವೇಯಿಂದ 2 ಕಿಲೋಮೀಟರ್ ಒಳಗಡೆ ಹೋಗಬೇಕು. ಒಳಗಡೆ ಹೋದರೆ ಆ ಮನೆ ಇದೆ. ಅಲ್ಲೇನೋ ವಿಶೇಷತೆ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಬಟ್ ಆ ಮನೇಲಿ ಯಾರು ಇರೋದಿಲ್ಲ ಗೈಸ್. ತುಂಬ ದಿನಗಳಿಂದ ಮನೆ ಖಾಲಿ ಉಳಿದಿದೆ. ಸೊ ಆ ಮನೆಗೆ ಇವತ್ತು ನಾವು ಭೇಟಿ ಕೊಟ್ಟು ಸೊ ಏನಿದೆ ಅಂತ ನೋಡೋಣ. ಸೊ ಇಲ್ಲಿಂದ ಒಳಗಡೆ ಹೋಗ್ಬೇಕು ನಾವು ಇವಾಗ. ತುಂಬ ರೋಡ್ ಹಳೆದಿದೆ, ಯಾರು ಓಡಾಡಲ್ಲ ಅನಿಸುತ್ತೆ. ಸೊ ನಾನು ಬೆಳಕಿರೋಷ್ಟರಲ್ಲೇ ಅಲ್ಲಿ ಹೋಗ್ಬಿಟ್ಟು ಏನಿದೆ ಅಂತ ನೋಡ್ಕೊಂಡು ಬರೋಣ. ಫೈನಲಿ ನಾನಿಲ್ಲಿ ಬಂದಾಯಿತು. ಸೊ ಗೈಸ್ ಒಂಥರ ನೆಗೆಟಿವ್ ಇದೆ ಗೈಸ್. ಇಲ್ಲಿ ಏನೂ ಇಲ್ಲ ಅಂತ ಅನಿಸುತ್ತೆ ದೂರಿಂದ, ಬಟ್ ಏನೋ ನೆಗೆಟಿವ್ ಅಂತ ಅನ್ನಿಸುತ್ತೆ ಗೈಸ್. ಎಲ್ಲ ಡೋರ್ ಲಾಕ್ ಆಗಿದ್ದಾವೆ. ಒಂದು ನಿಮಿಷ ಅಲ್ಲಿ ನೋಡಿ, ಇಲ್ಲಿಂದ ಕಾಣಿಸುತ್ತೆ. ಸೊ ಡೋರ್ ಲಾಕ್ ಮಾಡಿದ್ದಾರೆ. ಡೋರ್ ಲಾಕ್ ಮಾಡಿಬಿಟ್ಟು ಇದೇನು, ಅಯ್ಯೋ ಗೈಸ್, ಅಯ್ಯೋ ಒಂದು ಡೋರು ಓಪನ್ ಇದೆ. ನನಗಿವಾಗ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕಂತ ಇಷ್ಟ. ಅಯ್ಯೋ ಒಳಗಡೆ ಹೋಗೋಕ್ಕೂ ಆಗ್ತಾಯಿಲ್ಲ ಗೈಸ್. ಸೊ ನೋಡಿ ಯಾವ ಥರ ಇದೆ. ಇದೆಲ್ಲ ಮೊದಲು ವಾಸ ಮಾಡಿದ್ರಂತೆ. ಸೊ ಇವಾಗ ಇಲ್ಲಿ ಯಾರೂ ಹೋಗಿಲ್ಲ. ಸೊ ಇವಾಗ ನಾನು ಒಳಗೆ ಹೋಗ್ಬೇಕಂತ ಅನ್ನಿಸ್ತಾ ಇದೆ, ಬಟ್ ಆಗ್ತಾಯಿಲ್ಲ, ಭಯ ಆಗ್ತಾಯಿದೆ. ಯಾಕಂದರೆ ಒಬ್ಬನೇ ಬಂದಿದ್ದೀನಲ್ಲ. ಸೊ ಏನೋ ರಿಸ್ಕಿ ಬೇಡ ಅಂತ ಹೊರಗಡೆ ಇದ್ದೀನಿ. ಇಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಒಬ್ಬರು ಲೋಕಲಲ್ಲಿ. ಸೊ ಕಾಲ್ ಮಾಡಿಬಿಟ್ಟು ಕರ್ಸೋಣ. ಸೂರ್ಯ ಮುಳುಗೋ ಟೈಮು. ಸೊ ಟೈಮ್ ಎಷ್ಟಿದೆ ಇವಾಗ? 6 ಗಂಟೆ ಆಗಿದೆ. ಸೊ ಸುತ್ತ ಏನೂ ಇಲ್ಲ ಗೈಸ್. ಇಲ್ಲೆಲ್ಲ ತುಂಬ ನೀರು ಬಂದುಬಿಟ್ಟಿರ್ತವೆ. ಸೊ ಆ ಟೈಮಲ್ಲಿ ಇಲ್ಲೆಲ್ಲ ಮನೆ ಖಾಲಿ ಮಾಡಿದ್ದಾರೆ ಅನಿಸುತ್ತೆ. ತುಂಬ ದಿನದಿಂದ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಇಲ್ಲಿ ನೋಡಿ ಯಾವ ಥರ ಗಿಡಗಳು ಹಂಗೆ ಹಿಂಗೆಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾವೆ. ಸೊ ಒಳಗಡೆ ಹೋಗೋಣ. ಸೊ ಏನಿದೆ ಅಂತ ನೋಡೋಣ ಗೈಸ್. ಸೊ ಸ್ವಲ್ಪ ಭಯ ಆಗ್ತಾಯಿದೆ. ಏನೂ ಇಲ್ಲ ಅಂತ ಅನ್ನಿಸ್ತಾಯಿದೆ, ಆದರೂ ಕೂಡ ಸ್ವಲ್ಪ ರಿಸ್ಕಿ. ನೋಡಿ ಕೋಳಿ ಹುಂಜದೆಲ್ಲ ಇಲ್ಲಿ ಪುಚ್ಚು ಬಿದ್ದಿದ್ದಾವೆ. ಪಾರ್ಟಿ ಗಿಟಿ ಎಲ್ಲ ಮಾಡ್ತಾರೆ ಅನಿಸುತ್ತೆ. ಇಲ್ಲಿ ಮನೆ ತುಂಬ ಒಳ್ಳೆಯದು, ಚೆನ್ನಾಗಿದೆ, ಆದರೆ ಇಲ್ಲಿ ಯಾರೂ ಇರೋದಿಲ್ಲ ಗೈಸ್, ಅಷ್ಟೇ. ಹೇಗಿದೆ ನೋಡಿ, ಕಿಟಕಿ ಎಲ್ಲ ಇನ್ನೂ ಸ್ಟ್ರಾಂಗ್ ಇದ್ದಾವೆ. ಆದರೆ ಇಲ್ಲಿ ಸುತ್ತಮುತ್ತ ಎಲ್ಲ ನೀರು ಬಂದಿದ್ದಾವಲ್ಲ. ಸೊ ಆ ಟೈಮಲ್ಲಿ ಇದನ್ನು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಇಲ್ಲಿ ಯಾರೂ ವಾಸ ಮಾಡ್ತಾ ಇಲ್ಲ. ಸೊ ನೋಡಿ ಹೇಗಿದೆ. ಇದು ಬಟ್ಟೆ ಇಡೋ ಜಾಗ ಇರ್ಬೋದು. ಇದೇನು ಗೊತ್ತಿಲ್ಲ ಗೈಸ್. ಇದು ಏನಂತ ಕಮೆಂಟ್ ಮಾಡಿ. ಇದೇನಂತ ಗೊತ್ತಾಗ್ತಾ ಇಲ್ಲ. ಇದು ಜಾಗ ತೋಳ ನಾಯಿಗಳು ಬರೋದು ಅನಿಸ್ತಾಯ್ತದೆ. ಇದೇನು ಮಣ್ಣಿನ ಕುಂತಿ ಕುತ್ಕೊಂಡ್ಬಿಟ್ಟಿದೆ ಮೇಲೆ. ಮನೆ ಚೆನ್ನಾಗಿದೆ ನೋಡೋಕ್ಕೆ, ಆದರೆ ಭಯ ಆಗುತ್ತೆ ಗೈಸ್. ಒಬ್ಬರಿಗೆ ಬರೋಕ್ಕಾಗಲ್ಲ. ಸೊ ಆ ಕಡೆ ಒಂದು ರೂಮ್ ಇದೆ. ಸೊ ಅದು ಲಾಕ್ ಆಗಿದೆ ಅನಿಸುತ್ತೆ. ಒಬ್ಬರಿಗೆ ಹೋಗೋಕ್ಕೆ ಸ್ವಲ್ಪ ಭಯನೇ ಇರಲ್ಲ ಗೈಸ್. ಒಂದೇ ಕಿಟಕಿ ಓಪನ್ ಇದೆ. ಇಲ್ಲಿ ನೋಡಿ, ಇದು ಡೋರ್ ಲಾಕ್ ಆಗಿದೆ. ಭಯ ಪಡೋವಂಥದ್ದೇನಿಲ್ಲ, ಆದರೂ ಕೂಡ ಇಲ್ಲಿ ಭಯ ಆಗುತ್ತೆ ಗೈಸ್. ಒಬ್ಬರೇ ಬರೋಕ್ಕಾಗಲ್ಲ ಅಷ್ಟೇ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ರು ಎಲ್ಲ. ಹೀಗಾಗಿದೆ. ಮೇಲೆ ಜಾಗ ಇದೆ.
ಗೈಸ್ ಸುತ್ತ ವಾತಾವರಣ ನೋಡಿ ಹೇಗಿದೆ, ಸೈಲೆಂಟ್ ಇದೆ. ಇಲ್ಲಿ ಎಲ್ಲ ನೀರು ಬಂದು ಎಲ್ಲ ನೀರು ತುಂಬಿಕೊಂಡಿತ್ತು. ಸೊ ಆ ಟೈಮಲ್ಲಿ ಮನೆ ಖಾಲಿ ಮಾಡಿದ್ದಾರೆ. ಅಲ್ಲಿ ತನಕ ಈ ಮನೆ ಹೀಗೆ ಇದೆ, ಖಾಲಿನೇ ಇದೆ, ಇಲ್ಲಿ ಯಾರೂ ಇಲ್ಲ. ಇಲ್ಲೆಲ್ಲ ಚೆನ್ನಾಗಿದೆ ಗೈಸ್. ಇದೇನು ಕಮೆಂಟ್ ಮಾಡಿ ಗೈಸ್. ಎಲ್ಲ ಕೊಂಬ ಇದ್ದಾವೆ. ಮನೆ ಒಂಥರ ಚೆನ್ನಾಗಿದೆ ಗೈಸ್, ಹಳೆ ಮನೆ ಇದೆ. ಇದು ಒಂಥರ ಬೇರೆನೇ ಕಟ್ಟಿದ್ದಾರೆ.